600 ವರ್ಷಗಳ ಹಿಂದ ಶರಣಬಸಪ್ಪನವರು ಹಚ್ಚಿದ ದೀಪ ಇನ್ನೂ ಅದ ನೋಡ್ರಿ. ಮತ್ತ ಶರಣಬಸಪ್ಪನವರ ಮೂರ್ತಿ ಎರಡವ ಅಂದ್ರ ಒಬ್ರ ಇಬ್ರ. ಇವರನ್ನ ಯಾಕ ಮಹಾದಾಸೋಹಿ ಅಂತಾರ? ನಿಮಗ್ ಇವುಗಳ ಬಗ್ಗೆ ಗೊತ್ತಾಗಬೇಕಂದ್ರ ಈ ವಿಡಿಯೋನ ಪೂರ್ತಿ ನೋಡ್ರಿ. ಹಾಯ್ ಹಲೋ ನಮಸ್ಕಾರಿ ಕಲಬುರಗಿ ಮಂದಿ. ಅಪ್ಪ ಅಂದ್ರನ ಒಂದು ನಂಬಿಕೆ. ಇವರು ಕಾಲಿಟ್ಟಲ್ಲೇ ಕಲ್ಯಾಣ, ದಾಸೋಹವೇ ಇವರ ಜೀವನ. ಶರಣರು ಅರಳಗುಂಡಗಿಯಿಂದ ಕಲ್ಯಾಣ ನೋಡ್ಬೇಕಂತ ಹೊರಟಿರ್ತಾರ. ಆದ್ರ ಮಾರ್ಗ ಮಧ್ಯೆ ಭೀಮಾ ನದಿ ದಾಟಿ ಬರ್ಬೇಕಾದ್ರ ನದಿ ಉಕ್ಕಿ ಹರಿತಿರ್ತದ. ಆಗ ರಾಮ್ಜಿ ದಾದಾ ಅವ್ರು ಹೇಳ್ತಾರ ಹೆಂಗ್ ನದಿ ದಾಟೋದು ಅಂತ. ಆಗ ಶರಣರು ನಂಗ್ ದಾರಿ ಮಾಡಿ ಕೊಡು ತಾಯಿ ಭೀಮೆ ಅಂತ ಅಂದಾಗ ನದಿನೇ ಎರಡು ಭಾಗ ಆಗಿ ದಾರಿ ಮಾಡಿ ಕೊಡ್ತದಂತ ನೋಡ್ರಿ. ಆಮೇಲೆ ಹಾಗರ್ಗುಂಡ್ಗಿ ಪರ್ತಾಬಾದ್ ದಾಟಿ ಕೊನೆಗೆ ಶರಣ್ ಸಿರ್ಸ್ಕಿ ಎಂಬ ಗ್ರಾಮಕ್ಕ ಬರ್ತಾರ. ಅಲ್ಲಿನೇ ನೋಡ್ರಿ ದಾಸೋಹದ ಶಕ್ತಿ ಸಮ್ಮಿಲನ ಆಗಿದ್ದು. ಶರಣರು ಅಲ್ಲಿನ ಆದಿ ದೊಡ್ಡಪ್ಪನವರ ಮನೆಗೆ ಬಂದಾಗ ದೊಡ್ಡಪ್ಪನವರು ಇಲ್ಲಿನೇ ಇದ್ದು ಬಿಡ್ರಿ ಅಂತ ಹೇಳ್ತಾರ. ಯಾಕಂದ್ರ ದೊಡ್ಡಪ್ಪ ಗೌಡ್ರು ದಾಸೋಹಕ್ಕ ಬಹಳ ಪ್ರಾಮುಖ್ಯತೆ ಕೊಡ್ತಿರ್ತಾರ. ಶರಣ್ ಬಸಪ್ಪನವರಿಗೆ ಮಹಾದಾಸೋಹಿ ಅಂತ ಯಾಕಂತಾರಂದ್ರ 1746ರಾಗ ಜೇವರ್ಗಿ ತಾಲೂಕ್ ಅರಳಗುಂಡಿಗಿ ಎಂಬ ಗ್ರಾಮದ ಮಲ್ಕಪ್ಪ ಮತ್ತು ಸಂಗಮ್ಮ ಎಂಬ ದಾಸೋಹ ಮನೆತನದ ದಂಪತಿಗಳಿಗೆ ಜನಿಸ್ತಾರ. ಹುಟ್ಟುತ್ತಲೇ ದಾಸೋಹವನ್ನು ರೂಢಿಸಿಕೊಂಡ ಇವರು ಕಲ್ಕೇರಿಯ ಮರುಳಾರಾಧ್ಯರ ಗುರುವಿನ ಶಿಷ್ಯರಾಗಿ ಗುರುಲಿಂಗ ಜಂಗಮದ ಮಹತ್ವವನ್ನ ತಿಳ್ಕೊತಾರ. ಮುಂದಿವರು ಗುರುಲಿಂಗ ಜಂಗಮರಿಗೆ, ನಿರ್ಗತಿಕರಿಗೆ, ಪ್ರಾಣಿ ಪಕ್ಷಿಗಳಿಗೂ ಸಹ ದಾಸೋಹ ಮಾಡ್ತಾರಂತ ನೋಡ್ರಿ. ಇವ್ರ ದಾಸೋಹಕ್ಕ ಕರ್ಕಿ ಹೊಲನು ಫಲವತ್ತಾಗಿ ಬೆಳೆದು ದಾಸೋಹಕ್ಕ ಆಗ್ಯದಂದ್ರ ಇವ್ರ ಶಕ್ತಿ ಎಂತದಿರ್ಬೋದು ನೋಡ್ರಿ. ಮುಂದಿವರು ದೊಡ್ಡಪ್ಪ ಗೌಡ್ರ ಮನೆಯೊಳಗೆ ನೆಲೆಸಿ ಬಿಡ್ತಾರ. ದೊಡ್ಡಪ್ಪ ಗೌಡ್ರು ಎಂತ ಶಿಷ್ಯರಂದ್ರ ಹೆಸರಿನ ತಕ್ಕನೇ ದೊಡ್ಡತನ ಇತ್ತು ನೋಡ್ರಿ. ಯಾಕಂದ್ರ ಮಕ್ಕಳಂತ ಕೇಳಿಕ್ ಬಂದ ದಂಪತಿಗೆ ಶರಣರು ದೊಡ್ಡಪ್ಪನವರ ಮಗುವನ್ನೇ ದಾಸೋಹ ಎಂದು ಕೊಟ್ಟಾಗನು ಅವರು ದಾಸೋಹಕ್ಕೆ ಆದ್ಯತೆ ಕೊಡ್ತಾರ. ಮುಂದಿವರು ನಿತ್ಯ ಅನ್ನ ದಾಸೋಹವನ್ನ ನಡೆಸ್ತಾರ. ಈಗಲೂ ಸಹ ಅಪ್ಪನ ಗುಡಿ ಒಳಗ ನಿತ್ಯ ಅನ್ನ ದಾಸೋಹ ನಡೀತಾನೆ ಇರ್ತದ. ಮುಂದ ಐಕ್ಯ ಆಗುವ ಸಮೀಪದ ದಿನದಲ್ಲಿ ಶಿವರಾತ್ರಿ ಬಂದಾಗ ಈ ನಂದ ದೀಪನ ಸ್ವತಃ ಅವರೇ ಹಚ್ಚಿ 11/3/1822 ಸೋಮವಾರದ ದಿನ ಲಿಂಗೈಕ್ಯ ಆಗ್ತಾರ. ಅಪ್ಪನ ಮೂರ್ತಿನೇ ಒಂದು ವಿಶಿಷ್ಟ ಅದ. ಯಾಕಂದ್ರ ಎರಡು ಮುಖ, ಒಂದು ಶರಣರದು, ಇನ್ನ ಒಂದು ಅವರ ಗುರುಗಳಾದ ಕಲ್ಕೇರಿಯ ಮರುಳಾರಾಧ್ಯರದು. ಶರಣರು ತಮ್ಮ ಮೂರ್ತಿ ಜೊತೆನೆ ಗುರುವಿನ ಮೂರ್ತಿನೂ ಇರ್ಬೇಕಂತಾರ. ಯಾಕಂದ್ರ ಗುರು ಶಿಷ್ಯರ ನಡುವೆ ಭೇದ ಭಾವ ಇರಬಾರ್ದಂತ. ಮತ್ತ ಯಾವುದೇ ಗುರುಲಿಂಗ ಜಂಗಮರು ಮೂರ್ತಿಗೆ ನಮಸ್ಕರಿಸಿದ್ರು ಅಂದ್ರ ಅವ್ರ ಗುರುಗಳಿಗೆ ಮುಟ್ಲಿ ಅಂತ ಹೇಳಿ ಶರಣರು ದೊಡ್ಡಪ್ಪನವರ ವಂಶಸ್ಥರಿಗೆ ಪೀಠಾಧಿಪತಿಗಳಾಗಿ ದಾಸೋಹ ಪರಂಪರೆ ನಡೆಸ್ರಿ ನಿಮ್ಮೊಳಗೆ ನಾ ಇರ್ತೀನಿ ಅಂತ ಹೇಳ್ತಾರ. ಪ್ರಸ್ತುತ 9ನೇ ಪೀಠಾಧಿಪತಿಯಾಗಿ ಚಿರಂಜೀವಿ ದೊಡ್ಡಪ್ಪ ಅಪ್ಪನವರು ನಡ್ಸ್ಕೊಂಡು ಹೊಂಟಾರ. ಅಪ್ಪನ ಶಕ್ತಿ ಬಹಳಷ್ಟದ. ಮಕ್ಕಳಾಗ್ಲಿ ಅಂತ ಬೇಡ್ಕೊಂಡವ್ರಿಗೆ ಮಕ್ಕಳಾಗ್ಯಾವ. ಕನ್ನಡ ಸಿನಿಮಾ ಹೀರೋ ಆದ ಶರಣ್ ಅವರ ತಾಯಿ ಬೇಡ್ಕೊಂಡಿದ್ದಕ್ಕೆ ಅವರಿಗೆ ಶರಣ್ ಅವರು ಹುಟ್ಟ್ಯಾರಂತ ಶರಣ್ ಅವರೇ ಇಂಟರ್ವ್ಯೂದಾಗ ಹೇಳ್ಯಾರ ನೋಡ್ರಿ. ಅಪ್ಪನ ಮಹಿಮೆ ಎಷ್ಟ್ ಹೇಳಿದ್ರು ಕಮ್ಮಿನೇ. ಕಲ್ಯಾಣ ಹೋಗ್ಬೇಕಂದ ಶರಣರು ಕಲಬುರ್ಗಿನೇ ಕಲ್ಯಾಣ ಮಾಡ್ಯಾರ. ಸೊ ಈ ವಿಡಿಯೋ ಇಷ್ಟ ಆಗಿದ್ರ ಶೇರ್ ಅಂಡ್ ಸಪೋರ್ಟ್ ಮಾಡ್ರಿ. ನಮಸ್ಕಾರ.